ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ನಾಯಕರ ಕಸರತ್ತು ಮುಂದುವರಿತಾ ಇದೆ. ಬಿಜೆಪಿ ಹೈಕಮಾಂಡ್ ಭೇಟಿಗೆ ಮತ್ತೆ ಶುರುವಾಗ್ತಾ ಇದೆ ಸಿದ್ಧತೆ. ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ಹಾಗೂ ಸೈನಿಕ ಸಿಪಿ ಯೋಗೇಶ್ವರ್ ಮಧ್ಯೆ ಟಿಕೆಟ್ಗಾಗಿ ಭಾರಿ ದೊಡ್ಡ ಮಟ್ಟದ ಪೈಪೋಟಿಯನ್ನು ನೋಡ್ತಾ ಇದ್ದೇವೆ. ಎಚ್ ಡಿ ಕುಮಾರಸ್ವಾಮಿ ಅವರ ರಾಧಾಮೋಹನ್ ದಾಸ್ ಅವರನ್ನ ಭೇಟಿಯಾಗಿ ಬಂದಿದ್ರು. ಇದೀಗ ಕುಮಾರಸ್ವಾಮಿ ಅವರು ಹೋಗಿ ಭೇಟಿಯಾಗಿ ಬಂದಿದ್ದಾರೆ ಅಂದರೆ ನಾನೇನು ಕಮ್ಮಿ, ನಾನು ಕೂಡ ಪ್ರಬಲವಾದ ಆಕಾಂಕ್ಷಿ ಅಂತ ಹೇಳಿ ಸಿಪಿ ಯೋಗೇಶ್ವರ್ ಸಜ್ಜಾಗ್ತಾ ಇದ್ದಾರೆ. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಭೇಟಿಗೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಎಲ್ಲ ಜೊತೆಗೆ ಹೋಗಿ ಭೇಟಿಯಾಗಿ ಬಂದಿದ್ದರು. ಆಲ್ಮೋಸ್ಟ್ ಈ ವಿಚಾರದಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಹೋಗಿ ಭೇಟಿಯಾಗಿ ಬಂದರೂ ಕೂಡ ಸಾಮಾನ್ಯವಾಗಿ ಅಂದ್ಕೊಳ್ಳೋದೇನೋ, ಹೇಗೋ ಚನ್ನಪಟ್ಟಣದ ಬೈ ಎಲೆಕ್ಷನ್ ಬರ್ತಾ ಇದೆ. ಸೊ ಬೈ ಎಲೆಕ್ಷನ್ನಲ್ಲಿ ಟಿಕೆಟ್ ಯಾರಿಗೆ ಸಿಗುತ್ತೆ, ನಿಖಿಲ್ ಕುಮಾರಸ್ವಾಮಿಗ ಅಥವಾ ಸಿ ಪಿ ಯೋಗೇಶ್ವರ್ಗ? ಮೈತ್ರಿ ಪಕ್ಷದಲ್ಲಿ ಟಿಕೆಟ್ ಹಂಚಿಕೆ ಆಗಲೇಬೇಕು. ಸೊ ಹೀಗಾಗಿ ಕುಮಾರಸ್ವಾಮಿಯವರು ಅದೇ ಉದ್ದೇಶಕ್ಕೆ ರಾಧಾಮೋಹನ್ ದಾಸ್ ಅವರ ಭೇಟಿಯಾಗಿದ್ದಾರೆ ಅಂತ ಹೇಳಿ ಇದೀಗ ನಿಖಿಲ್ ಕುಮಾರಸ್ವಾಮಿಗೆ ಅತ್ಯಂತ ನೇರ ಪೈಪೋಟಿ, ಟಿಕೆಟ್ನಲ್ಲಿ ನೇರ ಪೈಪೋಟಿಯನ್ನು ಮಾಡ್ತಾ ಇರುವಂಥ ಸಿ ಪಿ ಯೋಗೇಶ್ವರ್ ಇದೀಗ ಬಿ ಜೆ ಪಿಯ ರಾಜ್ಯ ಉಸ್ತುವಾರಿಯನ್ನು ಭೇಟಿ ಮಾಡಲಿಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಣಕ್ಕಿಳಿಸಿದರೆ ನಾನು ಸಪೋರ್ಟ್ ಮಾಡೋದಿಲ್ಲ ಅಥವಾ ನನಗೆ ಟಿಕೆಟ್ ಕೊಡಿ ಅನ್ನುವ ರೀತಿಯಲ್ಲಿ ಸೈನಿಕ ಸಿ ಪಿ ಯೋಗೇಶ್ವರ್ ಯೋಚನೆ ಮಾಡ್ತಾ ಇದ್ದಾರೆ. ನಿಖಿಲ್ ಗೆಲುವು ಬಗ್ಗೆ ಸ್ಪಷ್ಟವಾಗಿದ್ದರೆ JDS ಏನು ಮಾಡುತ್ತೆ, ನೆಕ್ಸ್ಟ್ ಬೇರೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತೆ. ಯಾಕಂತ ಹೇಳಿದ್ರೆ ಒಗ್ಗಟ್ಟಿನಿಂದ ಮೈತ್ರಿ ಪಕ್ಷಗಳು ಒಗ್ಗಟ್ಟಿನಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾಗತ್ತೆ, ಚುನಾವಣಾ ಅಖಾಡದಲ್ಲಿ ಇರಬೇಕಾಗತ್ತೆ. BJP ಒಂದಿಕ್ಕು JDS ಒಂದಿಕ್ಕು ಅಂತ ಹೇಳಿದ್ರೆ ಕಾಂಗ್ರೆಸ್ಸಲ್ಲಿ ಸುಲಭವಾಗಿ ಜಯವನ್ನು ದಾಖಲಿಸುತ್ತೆ. ಸೊ ಹೀಗಾಗಿ ಮೈತ್ರಿ ಪಕ್ಷಗಳು ಅತ್ಯಂತ ಗಟ್ಟಿ ನಿಲುವನ್ನು ಪ್ರಕಟಿಸಬೇಕಾಗತ್ತೆ. ಒಂದು ವೇಳೆ ಅಂಥ ಬೆಂಬಲ ಸಿಗದೆ ಹೋದರೆ, JDSಗೆ ಅಂಥ ಬೆಂಬಲ BJPಯಿಂದ ಸಿಗದೆ ಹೋದರೆ ಆಗ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿಯ ಬದಲಾಗಿ ಬೇರೆ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಕಣಕ್ಕಿಳಿಸುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಖಿಲ್ ಬಗ್ಗೆ, ಸ್ಪರ್ಧೆ ಬಗ್ಗೆ ಇಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ಅಭಿಪ್ರಾಯವನ್ನು ಸಂಗ್ರಹ ಮಾತ್ರ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಸ್ಪಷ್ಟತೆ ಸಿಕ್ಕಿಲ್ಲ. ಎಲ್ಲೊಂದು ಕಡೆ ಸಿ ಪಿ ಯೋಗೇಶ್ವರ್ ಅತ್ಯಂತ ಪ್ರಬಲವಾದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇನ್ನೊಂದು ಕಡೆ 2 ಬಾರಿ ಸೋತಿರುವಂಥ, ಒಮ್ಮೆ ಮಂಡ್ಯದ ಲೋಕಸಭೆಗೆ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿರುವಂಥ, ಜೊತೆಗೆ ರಾಮನಗರದಲ್ಲಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿರುವಂಥ ನಿಖಿಲ್ ಕುಮಾರಸ್ವಾಮಿ ಈಗ 3ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತಾ ಇದ್ದಾರೆ. ಆದರೆ ಈ ವಿಚಾರದಲ್ಲಿ ಯಾವ ರೀತಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಭಾರೀ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.